ಇನ್ನು ಹರಳಯ್ಯ ಮಠದ ನಿರ್ಮಾಣ ಹಂತದ ಆರ್ಚ್ಗೆ ಒಂದು ತಂತಿ ಬೇಲಿ ವಿವಾದ, ಜಮೀನು ವಿವಾದದ ಹಿನ್ನೆಲೆ ಬೇಲಿ ಹಾಕಿದ್ದಾರೆ ಸಿದ್ದೇಶ್ವರ ಎನ್ನುವಂತಹ ವ್ಯಕ್ತಿ. ಇದು ಚಿತ್ರದುರ್ಗದ ಹಿರಿಯೂರು ತಾಲೂಕಿನ ಐಮಂಗಲದಲ್ಲಿರುವಂತಹ ಮಠ. ಆರ್ಚ್ ನಿರ್ಮಾಣ ಸ್ಥಳ ತಮಗ್ ಸೇರಿದ್ದು ಅನ್ನೋದು ಸಿದ್ದೇಶ್ವರ ಅವರ ವಾದ. ಹರಳಯ್ಯ ಮಠದ ಹರಳಯ್ಯ ಶ್ರೀಗಳ ವಿರುದ್ಧ ಒತ್ತುವರಿಯ ಆರೋಪ ಕೇಳಿ ಬರ್ತಾ ಇದೆ. ಆದರೆ ಜಾತಿ ಕಾರಣಕ್ಕೆ ಕಿರುಕುಳ ಕೊಡ್ತಿದ್ದಾರೆ ಅನ್ನೋದು ಹರಳಯ್ಯ ಶ್ರೀ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ. ದಲಿತ ಮಠ ಎಂಬ ಕಾರಣಕ್ಕೆ ವಿವಾದ ಮಾಡ್ತಿದ್ದಾರೆ ಅಂತ ಅವರು ಆರೋಪಿಸ್ತಾ ಇದ್ದಾರೆ. ಹಣಕ್ಕಾಗಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಹರಳಯ್ಯ ಶ್ರೀಗಳು ಹೇಳ್ತಾ ಇದ್ದಾರೆ. ಒತ್ತುವರಿ ಅನ್ನೋದು ಶ್ರೀಗಳ ವಿರುದ್ಧ ಕೇಳಿ ಬಂದಿರೋ ಆರೋಪ ಆದ್ರೆ ಇಲ್ಲ, ಇದು ನನ್ನ ವಿರುದ್ಧವೇ ನಡೀತಾ ಇರುವಂತಹ ಪಿತೂರಿ ಅಂತ ಅವರು ಆರೋಪಿಸ್ತಾ ಇದ್ದಾರೆ. ಹರಳಯ್ಯ ಮಠದ ಹರಳಯ್ಯ ಶ್ರೀಗಳ ವಿರುದ್ಧ ಸಿದ್ದೇಶ್ವರನವರು ನನಗೆ ಸೇರಿದ್ದು ಜಮೀನು ಅಂತ ಹೇಳಿ ಒತ್ತುವರಿಯ ಆರೋಪ ಮಾಡಿದ್ರೆ ಜಾತಿ ಕಾರಣಕ್ಕೆ ಕಿರುಕುಳ ಕೊಡ್ತಿದ್ದಾರೆ ಅಂತ ಹರಳಯ್ಯ ಶ್ರೀಗಳು ಪ್ರತಿ ಆರೋಪ ಮಾಡ್ತಾ ಇದ್ದಾರೆ. ಇದು ದಲಿತ ಮಠ ಅನ್ನೋ ಕಾರಣಕ್ಕಾಗಿ ವಿವಾದ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಜೊತೆಗೆ ಹಣಕ್ಕಾಗಿ ಬ್ಲಾಕ್ ಮೇಲ್ ಕೂಡ ಮಾಡ್ತಿದ್ದಾರೆ ಅಂತ ಶ್ರೀಗಳು ಹೇಳ್ತಿದ್ದಾರೆ. ಸುಮಾರು 2 ವರ್ಷದಿಂದ ನಾವು ಇಲ್ಲಿ ಆ್ಯಕ್ಚುಲಿ ಇದು NH4 ಮಣ್ಣೆಲ್ಲ ಕೊಟ್ಟಿದ್ವಿ. ಇದು ಕ್ಲೀನ್ ಮಾಡಿಸ್ಕೊಂಡು ರೆಡಿ ಮಾಡಿಸ್ಕೊಂಡಿದ್ದೀವಿ. ಇವರು ಈಗ ಸ್ವಲ್ಪ ವರ್ಷಗಳಿಂದ ಇಲ್ಲಿ ಬಂದು ಹೊಲ ತೊಗೊಂಡು ಮಠ ಕಟ್ಕೊಂಡಿದ್ದಾರೆ. ಅವ್ರಿಗೆ ರಸ್ತೆ ಇಲ್ಲ ಸರ್. ಅವ್ರು ತೊಗೊಬೇಕಾದ್ರೆ ನಕಾಶೆಯಲ್ಲಿ ರಸ್ತೆ ಅವ್ರು ನೋಡ್ಕೊಂಡಿಲ್ಲ. ನಾವು ಸಾಮಾಜಿಕ ಕಳಕಳಿಯಿಂದ ಆಯಿತು ನೀವೇನೋ ಮಕ್ಳಿಗೆ ಒಳ್ಳೇದು ಮಾಡ್ತಿದ್ದೀರಾ, ಇಲ್ಲಿ ಕೋಚಿಂಗ್ ಸೆಂಟರ್ ಎಲ್ಲ ಇದೆ ಅಂತ ಹೇಳಿದ್ರು. ನಾವು ಅದಕ್ಕೆ ಒಂದು 20 ಫೀಟ್ ಜಾಗ ಬಿಡ್ತೀವಿ ನಿಮ್ಗೆ ಓಡಾಡೋಕ್ಕೆ, ಪರವಾಗಿಲ್ಲ ನಮಗೇನು ಅಮೌಂಟ್ ಆಗಲಿ ಏನು ಬೇಡ ಅಂತ ಹೇಳಿದ್ವಿ. ಅವ್ರು ಅಷ್ಟು ಹೇಳಿದ ಮೇಲೆ ಇಲ್ಲಿದ್ದಿದ್ದು 2 ಕರೆಂಟಿನ ಕಂಬನ ತೆಗ್ಸಿ ನಮ್ಮ ಹೊಲದಲ್ಲಿ ಹಾಕಿಸಿ, ನಮ್ಮದೇ ಹೊಲ ಅಂತ ಹೇಳಿ ಅಲ್ಲಿ ಹಾಕಿಸಿ, ನಂತರ ಇದನ್ನು ಒಂದು 7 ಸೈಟು ಒಂದು 7-8 ಸೈಟ್ ಆಗೋಷ್ಟು ಜಾಗನ ಅಕ್ವೈರ್ ಮಾಡಿ ಇದು ಕಾಂಕ್ರೀಟ್ ಹಾಕಿದ್ರು. ನಾವು ಕಾಂಕ್ರೀಟ್ ಹಾಕ್ಬೇಕಾದ್ರೆ ತಡಿಲಿಕ್ಕೆ ಬಂದಾಗ ನಮ್ಮ ತಂದೆ ಮೇಲೆ ಇವರು ಒಂದು 20 ಜನನ ಬಿಡಿಸಿ ನಮ್ಮ ತಂದೆ ಮೇಲೆ ಗಲಾಟೆ ಮಾಡಿ ನಮ್ಮ ತಂದೆ ಕಂಪ್ಲೇಂಟ್ ಕೊಡೋಕೆ ಹೋದರೆ ಕಂಪ್ಲೇಂಟ್ ತಾಂಡಿಲ್ಲ ಸರ್. ಅವತ್ತು ನಮ್ಮ ಹತ್ರ ಮೆಸೇಜ್ ಇದೆ, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು, ಕಂಪ್ಲೇಂಟ್ ತಾಂಡಿಲ್ಲ. ನಂತರ ನಾವು ಬಂದು ನೀವು ಹೆಂಗೆ ಹಾಕಿದ್ರಿ ಇದನ್ನು ಅಂತ ಹೇಳಿದರೆ ಅಲ್ಲಿ ತನಕ ಅವರು ಆಯಿತು ಮಾತಾಡೋಣ ಅಂತಿದ್ರು. 4 ಹಳ್ಳಿ ಜನ. ನಾನು ಸಾಧ್ಯವಾದಷ್ಟು ಗೊತ್ತಿದ್ದು ಅಳತೆ ಮಾಡಿಸಿ ಜಗಳ ಆಗಬಾರ್ದು, 4 ಜನಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದನೇ ನಾನು ನೋಡಿ ಒಂಚೂರು ವ್ಯತ್ಯಾಸ ಆಗಿದ್ದರೆ ಏನೋ 1 ಅಡಿ ಅರ್ಧ ಅಡಿ ವ್ಯತ್ಯಾಸ ಆಗಿರ್ಬೋದು. ಯಾಕಂದರೆ ನಾನು ಸರ್ವೇನಲ್ಲ, ನಾನು ಅಳತೆನಲ್ಲ, ನಾನು ಪಕ್ಕ ಹೇಳೋಕ್ಕೆ ಆಗಿರ್ಬೋದು ಇಲ್ಲ ಅಂತನ. ಆದರೆ ನಾವು ಉದ್ದೇಶಿತವಾಗಿ ನಾವು ಅವ್ರನ್ನ ಅಕ್ವೈರ್ ಮಾಡಿಲ್ಲ. ಮೊದಲನೇದಾಗಿ. ಎರಡನೇದಾಗಿ MDR ರೋಡು ಗೈಡ್ಲೈನ್ ಪ್ರಕಾರ 25 ಮೀಟ್ರು ರೋಡ್ಸ್ ಮಧ್ಯದಿದ್ದ ರೋಡು ನಂದೆ ಅಂತ ನಾನು ರೋಡು ನಂದೆ ಅಂತಂದರೆ ಹೆಚ್ಚು ಕಮ್ಮಿ MDR ಗೈಡ್ಲೈನ್ ಪ್ರಕಾರ ರೋಡು 75 ಅಡಿ ಲೆಕ್ಕ. ನಮ್ಮ ಪಿಲ್ಲರಿಗೆ ಅಟ್ಯಾಚ್ ಬರುತ್ತೆ, ಪಿಲ್ಲರೇ ಹೋಗ್ತವೆ ಹೆಚ್ಚು ಕಮ್ಮಿ ಮೊದಲೇವು. ಹಿಂಗಿರುವಾಗ ಅವ್ನು ನಂದು ಜಾಗ ಅಂತ ಕಟ್ಟೋದಕ್ಕೆ ಓಡಾಡೋದಕ್ಕೆ ತೊಂದರೆ ಮಾಡೋದೇ. ಇಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪವನ್ನ ಮಾಡ್ತಿದ್ದಾರೆ. ಅಥವಾ ಸಮಸ್ಯೆಗೆ ಏನಾದರೂ ಈಗ ಪರಿಹಾರ ಕಂಡುಕೊಳ್ಳುವ ಲಕ್ಷಣಗಳೇನಾದರೂ ಕಂಡು ಬರ್ತಾ ಇದೆಯಾ? ಮಧುಶ್ರೀ, ಏನು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಐಮಂಗಲ ಬಳಿ ಒಂದು ಶಿವಶರಣ ಹರಳಯ್ಯ ಮಠ ಇದೆ. ಈ ಮಠದ ದ್ವಾರ ಬಾಗಿಲು ಅಂದ್ರೆ ಆರ್ಚ್ ಏನ್ ನಿರ್ಮಾಣ ಆಗ್ತಾ ಇದೆ, ಆ ಒಂದು ಆರ್ಚ್ಗೆ ಪಕ್ಕದ ಜಮೀನಿನವರಾಗಿರ್ತಕ್ಕಂಥ ಸಿದ್ದೇಶ್ವರ ಅಂತಕ್ಕಂಥ ವ್ಯಕ್ತಿ ಒಂದು ತಂತಿ ಬೇಲಿಯನ್ನ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಶಿವಕುಮಾರ್ ಕೂಡ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ರು ಮತ್ತು ತಹಸೀಲ್ದಾರ್ ಮತ್ತು ತಾಲೂಕು ಆಡಳಿತ ಗಮನಕ್ಕೂ ಕೂಡ ಈ ಪ್ರಕರಣ ಹೋಗಿದೆ. ಇದೀಗ ಅಧಿಕಾರಿಗಳು ಕೂಡ ಪರಿಶೀಲನೆ ನಡೆಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಹಳೆಯ ಶ್ರೀಗಳು ಹೇಳೋ ಪ್ರಕಾರ ಏನಂತಂದ್ರೆ 2 ಎಕರೆ 11 ಗುಂಟೆ ಜಾಗ ಮಠಕ್ಕೆ ಸಂಬಂಧಪಟ್ಟಂತ ಜಾಗ ಆಗಿದೆ. ರಸ್ತೆಗೂ ಮತ್ತು ಮಠಕ್ಕೂ ಏನು ಶಾಲೆ ಕೂಡ ನಡೀತಾ ಇದೆ, ಇದಕ್ಕೆ ಸಂಪರ್ಕವಾಗಿರ್ತಕ್ಕಂಥ ರಸ್ತೆ ಕೂಡ ಇಲ್ಲಿ ಇದೆ. ಹೀಗಾಗಿ ನಾವು ಆರ್ಚನ ನಿರ್ಮಾಣ ಮಾಡ್ತಾ ಇದೀವಿ. ಆದ್ರೆ ಪಕ್ಕದ ಜಮೀನವರಾಗಿರ್ತಕ್ಕಂಥ ಸಿದ್ದೇಶ್ವರ್ ಅವರು 5 ಎಕರೆ 34 ಗುಂಟೆ ಜಮೀನ್ ಇದೆ, ಆದ್ರೂ ಕೂಡ ಈ ಒಂದು ಮಠದ ಆರ್ಚ್ ಏನ್ ಕಟ್ಟಡ ಆಗ್ತಾ ಇದೆ ಅದು ಕೂಡ ನಮಗೆ ಸೇರಿದ್ದು ಅಂತಕ್ಕಂಥ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಮತ್ತು ತಂತಿ ಬೇಲಿಯನ್ನ ಹಾಕಿರ್ತಕ್ಕಂಥ ಪ್ರಕರಣ ಕೂಡ ಇಲ್ಲಿ ನಡೆದಿದೆ. ಹೀಗಾಗಿ ದಲಿತ ಮಠ ಅನ್ನೋ ಕಾರಣಕ್ಕೆ ನಮಗೆ ಈ ರೀತಿ ಕಿರುಕುಳ ಕೊಡ್ತಿದ್ದಾರೆ ಅಂತಕ್ಕಂಥದ್ದು ಹಳ್ಳೆಯ ಶ್ರೀಗಳ ಆರೋಪ ಆಗಿದ್ರೆ, ಸಿದ್ದೇಶ್ವರ ಅಂತಕ್ಕಂಥ ವ್ಯಕ್ತಿ ನಮಗೆ ಸೇರಿರ್ತಕ್ಕಂಥ ಜಮೀನಿನಲ್ಲಿ ನಾವು ತಂತಿ ಬೇಲಿ ಹಾಕಿದ್ದೇವೆ ಅಂತಕ್ಕಂಥ ವಾದವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ತಾಲೂಕು ಆಡಳಿತ, ತಹಸೀಲ್ದಾರ್ ಅವರು ಮತ್ತು ಸರ್ವೆ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಈ ಬಗ್ಗೆ ಸಂಪೂರ್ಣವಾಗಿ ಕೂಲಂಕುಷವಾಗಿ ತನಿಖೆಯನ್ನ ಮಾಡಿ ದಾಖಲೆಗಳನ್ನ ಪರಿಶೀಲನೆಯನ್ನ ಮಾಡಿ ತದನಂತರ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳತಕ್ಕಂಥ ಅಗತ್ಯ ಇದೆ. ಈ ಭಾಗದಲ್ಲಿ ಏನು ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಹಳೆಯ ಮಠದ ಒಂದು ಆರ್ಚ್ಗೆ ಬೇಲಿ ಹಾಕಿರ್ತಕ್ಕಂಥದ್ದು ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದೆ. ಈಗ ಓಕೆ, ಧನ್ಯವಾದ ಬಸವರಾಜ್ ತಮ್ಮ ಮಾಹಿತಿಗಾಗಿ.